HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಕೊರತೆ ಇಲ್ಲ. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆ ಶೀಘ್ರ ಭರ್ತಿ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭರವಸೆ. ಬೇಲೂರು ತಾಲೂಕು ಅರೇಹಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಸದ್ದು. ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಬೆಂಗಳೂರಿನ ಗ್ರೇಡ್ 1 ಕಾರ್ಯದರ್ಶಿ ಮನೆ ಮೇಲೆ ರೇಡ್. ಸಕಲೇಶಪುರ ಭಾಗದಲ್ಲಿ ಮುಂದುವರೆದಿರುವ ಕಾಡಾನೆ ಹಾವಳಿ. ಹೊಸಳ್ಳಿ ಸುಧಾಕರ್ ಅವರ ಕಾಫಿ ಹಾಗೂ ಏಲಕ್ಕಿ ತೋಟಕ್ಕೆ ಕಾಡಾನೆಗಳ ಲಗ್ಗೆ. ತಮ್ಮ ಪ್ರಾಣ ಮತ್ತು ಬೆಳೆದ ಬೆಳೆ ಉಳಿಸಿಕೊಳ್ಳುವ ಆತಂಕದಲ್ಲಿ ಬೆಳೆಗಾರರು. ರಾಜ್ಯದಲ್ಲಿ ಇದುವರೆಗೂ 3 ಲಕ್ಷ ರೈತರ ಮಣ್ಣನ ಪರೀಕ್ಷೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರ ಮಣ್ಣನ ಪರೀಕ್ಷೆ ನಡೆಸುವ ಗುರಿ ಹೊಂದಿದ್ದೇವೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಅವರು ಚನ್ನರಾಯಪಟ್ಟಣ ತಾಲೂಕಿನ ದಂಡಗನಹಳ್ಳಿ ಹೋಬಳಿ ಕುಂದೂರಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ನಡೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜುಲೈ ಆಗಸ್ಟ್ ತಿಂಗಳ ಬಿತ್ತನೆ ಬೀಜಕ್ಕೆ ಇಲಾಖೆಯಲ್ಲಿ ಗೊಬ್ಬರ ನೀಡಲಿದ್ದು, ಯಾವುದೇ ಕೊರತೆ ಇಲ್ಲ. ಇದನ್ನು ಉಪಯೋಗಿಸಿಕೊಂಡು ಹೆಚ್ಚು ಬೆಳೆ ಬೆಳೆಯಲು ರೈತರು ಮುಂದಾಗಬೇಕು. ಮುಂಗಾರು ಪ್ರಾರಂಭಗೊಂಡ ನಂತರ ಬೆಳಗಾಂ, ಬೀದರ್ ಭಾಗದಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಆದರೆ ಮೈಸೂರು ವಿಭಾಗದಲ್ಲಿ ಪ್ರಾತ್ಯಕ್ಷಿಕೆ ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಮಾಡಲು ನಿರ್ಧರಿಸಿದ ಹಿನ್ನೆಲೆ ಈ ಭಾಗಕ್ಕೆ ಪ್ರಾಮುಖ್ಯತೆ ನೀಡಿದ್ದೇವೆ. ದೇಹಕ್ಕೆ ಒಂದು ಚಿಕ್ಕ ಸಮಸ್ಯೆ ಎದುರಾದರೂ ಹೇಗೆ ಪರೀಕ್ಷೆ ಮಾಡಿಸುತ್ತೇವೆಯೋ ಹಾಗೆಯೇ ರೈತರು ತಮ್ಮ ಜಮೀನಿನ ಮಣ್ಣನ್ನು ಸಹ ಪರೀಕ್ಷೆ ಮಾಡಿಸಿ ನಂತರ ಯಾವ ಬೆಳೆ ಬೆಳೆಯಬೇಕೆಂದು ನಿರ್ಧರಿಸುವುದು ಸೂಕ್ತವಾಗಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹಕರಿಸಲಿದ್ದಾರೆ ಎಂದರು. ರೈತರಿಗೆ ಇಲಾಖೆಯಿಂದ ನೀಡುವ ಯಂತ್ರಗಳು ಹಾಗೂ ಮಧ್ಯದಲ್ಲಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು. ಸ್ಪ್ರಿಂಕ್ಲರ್ ಯಂತ್ರಗಳ ದರವನ್ನು ಹೆಚ್ಚು ಮಾಡಿಲ್ಲ ಮತ್ತು ಸಬ್ಸಿಡಿ ಕೊಡುವಲ್ಲಿ ಕೊಂಚ ವ್ಯತ್ಯಾಸವಾಗಿದ್ದು, ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸರಿಪಡಿಸಲಾಗುವುದು. ದೇಶದಲ್ಲೇ ನಮ್ಮ ರಾಜ್ಯ ಕಡಿಮೆ ದರ ನಿಗದಿ ಮಾಡಿದ್ದು, ಪಕ್ಕದ ಆಂಧ್ರ, ತೆಲಂಗಾಣ, ತಮಿಳುನಾಡಿಗಿಂತ ನಮ್ಮ ರಾಜ್ಯ ಸರ್ಕಾರ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ನೀಡುತ್ತಿದೆ. ನಾವು ರೈತರ ಹತ್ತಿರ ಬೀಜಗಳನ್ನು ಖರೀದಿ ಮಾಡೋದ್ರಿಂದ ರೈತರಿಗೆ ಹೆಚ್ಚು ಹಣ ನೀಡಿ ರೈತರಿಗೆ ನೀಡುತ್ತಿದ್ದೇವೆ. ಇದರಿಂದ ರೈತರಿಗೆ ಹೆಚ್ಚು ಲಾಭದಾಯಕವಾಗಿದೆ. ಇದಕ್ಕೆ ಸರ್ಕಾರದ ಮೇಲೆ ವಿರೋಧ ಪಕ್ಷದವರು ಬೆಟ್ಟು ಮಾಡಿ ತೋರಿಸುವುದು ಸರಿಯಲ್ಲ ಎಂದರು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ತಾಲೂಕು ಕೃಷಿ ಅಧಿಕಾರಿ ಜನಾರ್ದನ್, ಆದರ್ಶ್ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಮುಂಗಾರು ಪ್ರಾರಂಭ ಆದಮೇಲೆ ಬೆಳಗಾಂ ಡಿವಿಷನಲ್ಲಿ ನಾವೊಂದು 7 ಜಿಲ್ಲೆ ರಿವ್ಯೂ ಮಾಡಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಏನು ಮುಂಗಾರಿನ ಸ್ಥಿತಿಗತಿಗಳ ಅನ್ನೋದ್ರ ಬಗ್ಗೆ ನಮ್ಮ ಆಯುಕ್ತರು ಮತ್ತು ಡೈರೆಕ್ಟರ್ಗಳು ನಾವೆಲ್ಲರೂ ಹೋಗಿದ್ದು. ಅದಾದಮೇಲೆ ನಾನು ಬೀದರ್ನಲ್ಲೂ ಸಹ ಗುಲ್ಬರ್ಗಾ ವಿಭಾಗದನ್ನು ರಿವ್ಯೂ ಮಾಡಿ ಅಲ್ಲೂ ಸ್ವಲ್ಪ ಅಲ್ಲಿಯ ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು. ಅದಾದಮೇಲೆ ಈಗ ಮೈಸೂರು ವಿಭಾಗದ ಮೈಸೂರಿನಲ್ಲಿ ಮಾಡುವಂಥ ಒಂದು ರಿವ್ಯೂನ ಹಾಸನದಲ್ಲಿ ಇಟ್ಕೊಂಡಿದ್ದೆ ನಾನು. ಮೈಸೂರಿನಲ್ಲಿ ಮುಖ್ಯಮಂತ್ರಿಯವರು ಹೋಗ್ತಿರ್ತಾರೆ, ಅಲ್ಲೂ ರಿವ್ಯೂ ಮಾಡ್ತಿರ್ತಾರೆ, ಅಥವಾ ನಾನು ಮೈಸೂರಿಗೆ ಆಗಿಂದಾಗೆ ಹೋಗ್ತಿರ್ತೀನಿ. ಹಾಸನಕ್ಕೆ ಸ್ವಲ್ಪ ಎಲ್ಲ 7 ಜಿಲ್ಲೆಯ ಡಿವಿಷನ್ ಲೆವೆಲ್ ಮೀಟಿಂಗ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಮತ್ತು ಹೊಳೆನರಸೀಪುರ ಕ್ಷೇತ್ರ ಇದು. ನಮ್ಮ ಲೋಕಸಭಾ ಸದಸ್ಯರು ಸಹ ಈ ಭಾಗದಲ್ಲಿ ಸ್ವಲ್ಪ ರೈತರಿಗೆ ಹೆಚ್ಚು ನಮ್ಮ ಕೃಷಿ ಇಲಾಖೆಯಿಂದ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಅವಕಾಶಗಳಿದೆ ಅನ್ನೋದು ರೈತರಿಗೆ ತಿಳಿಸಬೇಕು ಅನ್ನೋ ಆಸಕ್ತಿ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ವಾಟೆಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಎನ್ಎಂ ಜಗದೀಶ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ಮಲ್ಲಿಕ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ತಿರುಮಲೇಶ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು, ಶಿಲ್ಪಾ ಹಾಗೂ ಚಿಕ್ಕಮಗಳೂರಿನ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಉತ್ತರ ಭಾಗದ ದಾಸನಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ 1 ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅರೇಹಳ್ಳಿ ಹೋಬಳಿ ನಂದಗೌಡನಹಳ್ಳಿಯ ಎನ್ಎಂ ಜಗದೀಶ್ ಎಂಬುವವರು ಅರೇಹಳ್ಳಿ ಹೋಬಳಿಯ ವಾಟೆಹಳ್ಳಿಯ ಬಳಿ ಸ್ವಂತ ಜಮೀನು ಹಾಗೂ ಕಟ್ಟಡ ಹೊಂದಿದ್ದಾರೆ ಎನ್ನಲಾದ ಹಿನ್ನೆಲೆ ಜುಲೈ 11ರಂದು ಮುಂಜಾನೆ ಸುಮಾರು 6 ಗಂಟೆ ಹೊತ್ತಿಗೆ ಅಧಿಕಾರಿಗಳ ತಂಡ ವಾಟೆಹಳ್ಳಿಯ ನಿವಾಸದಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಅದೇ ರೀತಿ ಎನ್ಎಂ ಜಗದೀಶ್ ಪೀಣ್ಯ ನಿವಾಸದ ಮೇಲೆ ಮತ್ತು ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಪಂಚಾಯಿತಿಯ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ. HCN ನ್ಯೂಸ್, ಬೇಲೂರು. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಹೊಸಳ್ಳಿ ಸುಧಾಕರ್ ಅವರ ಕಾಫಿ ತೋಟಕ್ಕೆ ಬಂದ ಕಾಡಾನೆಗಳು ಕಾಫಿ ತೋಟ ಹಾಗೂ ಏಲಕ್ಕಿ ತೋಟದಲ್ಲಿ ಅಪಾರ ಪ್ರಮಾಣದ ನಷ್ಟ ಉಂಟುಮಾಡಿವೆ. ತೋಟದಲ್ಲಿ ಕಾಡಾನೆಗಳು ಸುಮಾರು 50ಕ್ಕೂ ಹೆಚ್ಚು ಏಲಕ್ಕಿ ಗಿಡಗಳನ್ನು ಹಾಗೂ ಸುಮಾರು ಕಾಫಿ ಗಿಡಗಳನ್ನು ತುಳಿದು ನಾಶ ಮಾಡಿವೆ. ಪ್ರತಿದಿನ ತಮ್ಮ ತೋಟವನ್ನು ಕಾಡಾನೆಗಳಿಂದ ರಕ್ಷಿಸಿಕೊಳ್ಳಲು ಕಷ್ಟವಾಗುತ್ತಿದೆ. ಸರ್ಕಾರ ಕೊಡುವ ಪರಿಹಾರಕ್ಕಿಂತ ಕಾಡಾನೆಯನ್ನ ಹೇಗಾದ್ರೂ ಮಾಡಿ ಈ ಭಾಗದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ನೆಮ್ಮದಿಯಾಗಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದುಕೊಂಡು ಜೀವನ ಸಾಗಿಸುತ್ತಾರೆ ಎಂದು ಹೊಸಳ್ಳಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದರು.
ಹೆತ್ತೂರು, ವಳಲಹಳ್ಳಿ, ಜಾತಹಳ್ಳಿ, ಬೊಬ್ಬನಹಳ್ಳಿ, ಮಾರನಹಳ್ಳಿ, ಮರ್ಜನಹಳ್ಳಿ ಸುತ್ತಮುತ್ತ ಸುಮಾರು 10ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಜನರು ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಹಾಗೂ ಪ್ರಾಣ ಉಳಿಸಿಕೊಳ್ಳಲು ಆತಂಕದಲ್ಲಿದ್ದಾರೆ. HCN ನ್ಯೂಸ್, ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಹಾಸನದ ಭೋಜನ ಪ್ರಿಯರಿಗೊಂದು ರುಚಿಕರ ಸುದ್ದಿ. ಡಿಒಡಿ ದೋಸೆ ಆಫ್ ದಾವಣಗೆರೆ. ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ. ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ. ಡಿಒಡಿ ದೋಸೆ ಆಫ್ ದಾವಣಗೆರೆ, ಜಿಕೆ ಆರ್ಕಿಡ್ ಬಿಲ್ಡಿಂಗ್, 4th ಕ್ರಾಸ್, ಕುವೆಂಪು ನಗರ್, ಹಾಸನ. ಫೋನ್ ನಂಬರ್ 9741532153. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿ ಮುಂದಿನ ಹಂತದಲ್ಲಿ ಉತ್ತಮ ಕಾಲೇಜುಗಳಲ್ಲಿ ಸ್ಥಾನ ಪಡೆದು ಉನ್ನತ ವಿದ್ಯಾಭ್ಯಾಸವನ್ನ ಮಾಡುವಂತೆ ನಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರು ಸಹಕಾರ ನೀಡುತ್ತಿದ್ದಾರೆ ಎಂದು ಮಾಸ್ಟರ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ತಿಳಿಸಿದರು. ಅವರು ಮಾಸ್ಟರ್ಸ್ ಕಾಲೇಜಿನಲ್ಲಿ ಪಿಯುಸಿ, ಸಿಇಟಿ, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದು, ಅಶ್ರಿತಾ 600ಕ್ಕೆ 595 ಅಂಕ, ಶ್ರೇಯಸ್ ನೀಟ್ನಲ್ಲಿ 725ಕ್ಕೆ 705, ಪಂಚಮಿ 695 ಅಂಕಗಳನ್ನು ಪಡೆದು ಉತ್ತಮ ಕಾಲೇಜುಗಳಲ್ಲಿ ಸೀಟ್ ಗಳಿಸಿದ್ದಾರೆ. ವಿಶೇಷವಾಗಿ ದರ್ಶನ್ ಎಂಬ ವಿದ್ಯಾರ್ಥಿ ಮದ್ರಾಸ್ ಐಐಟಿಯಲ್ಲಿ ಸೀಟ್ ಪಡೆದಿದ್ದಾರೆ. ಅದರೊಂದಿಗೆ ನಮ್ಮ ಕಾಲೇಜಿನ 16 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಗಳಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸೀಟ್ ಗಳಿಸಿದ್ದಾರೆ ಎಂದ ಅವರು, ಮಕ್ಕಳು ಇಂತಹ ಸಾಧನೆ ಮಾಡಲು ಕಾರಣರಾದ ಕಾಲೇಜಿನ ಶಿಕ್ಷಕ ವೃಂದ ಮತ್ತು ಪೋಷಕರಿಗೂ ಧನ್ಯವಾದ ತಿಳಿಸಿದರು. ನಂತರ ಸಾಧನೆ ತೋರಿದ ಮಕ್ಕಳಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜು ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಅವರ ಪೋಷಕರು ಭಾಗವಹಿಸಿದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಶ್ರೇಯಸ್ ಅಂತ. ನಾನು ನೀಟ್ ಎಕ್ಸಾಮಿನೇಷನಲ್ಲಿ 705 ಮಾರ್ಕ್ಸ್ ಸ್ಕೋರ್ ಮಾಡಿ ಆಲ್ ಇಂಡಿಯಾ ರ್ಯಾಂಕಿಂಗ್ 1140 ತೆಗೆದಿದ್ದೀನಿ. ಸೊ ಇದಕ್ಕೆಲ್ಲ ನನಗೆ ಮಾಸ್ಟರ್ಸ್ ಕಾಲೇಜ್ ತುಂಬ ಸಪೋರ್ಟ್ ಮಾಡಿದೆ. ಅವ್ರ ಸಪೋರ್ಟಿಂದನೇ ನನಗೆ ಈ ರಿಸಲ್ಟ್ ಬರೋಕ್ಕೆ ಕಾರಣ ಆಗಿದೆ. ನನ್ನ ಪೇರೆಂಟ್ಸ್ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಇಲ್ಲಿನ ಕೋಚಿಂಗ್ ಕೂಡ ಅಷ್ಟು ಎಕ್ಸ್ಪರ್ಟೈಸ್ ಆಗಿದೆ. ಇಲ್ಲಿ ಟೀಚರ್ಸ್ ಎಲ್ಲ ಟೈಮು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಕೋಚಿಂಗ್ ಲೆವೆಲ್ ನಿಮಗೆ ಔಟ್ಸೈಡ್ ಕೋಚಿಂಗಿಗಿಂತ ಬೆಟರ್ ಫೀಲಿಂಗ್ ಅನಿಸುತ್ತೆ. ಲೈಕ್ ಎಕ್ಸ್ಟ್ರಾ ಕೋಚಿಂಗ್ ತೊಗೊಳ್ಳೋದು ನೆಸೆಸಿಟಿ ಅಂತ ನಿಮ್ಮ ಮೈಂಡಲ್ಲಿರುತ್ತೆ, ಆದರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಅಂತಲೇ ಮಾಸ್ಟರ್ಸ್ ಕಾಲೇಜಲ್ಲಿ ಎಕ್ಸ್ಪರ್ಟೈಸ್ ಟೀಚರ್ಸ್ ಇದ್ದಾರೆ. ಸೊ ನೀವು ಮಾಸ್ಟರ್ಸ್ ಕಾಲೇಜ್ನ ಟ್ರಸ್ಟ್ ಮಾಡಿ ಅಲ್ಲಿಗೆ ಜಾಯಿನ್ ಮಾಡಿದ್ರೆ ನಮ್ಮ ಥರನೇ ರಿಸಲ್ಟ್ ಇನ್ನೂ ಮುಂದೆ ಮಾಸ್ಟರ್ಸ್ ಕಾಲೇಜ್ ಇನ್ನೂ ತುಂಬ ಜನ ಬರ್ತಾರೆ ಅನ್ನೋದು ಒಂದು ಹೋಪ್ಸ್ ಇಟ್ಕೋಬೋದು. ಸೊ ಥ್ಯಾಂಕ್ ಯು. ನನ್ನ ಹೆಸರು ಪಂಚಮಿ ಅಂತ ಹೇಳಿ. ನಂದು ನೀಟಲ್ಲಿ 695 ಮಾರ್ಕ್ಸ್ ಬಂದಿದೆ. ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ 3305 ರ್ಯಾಂಕಿಂಗ್ ಇದೆ. OBC ಕ್ಯಾಟಗರಿ ರ್ಯಾಂಕಿಂಗಲ್ಲಿ 1202 ಇದೆ.
ನನ್ನ ಗೋಲ್ ಬಂದು ಇವಾಗ ಸದ್ಯಕ್ಕೆ ನಾನು BMC ಕಾಲೇಜ್ನ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದಂಥ ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಶ್ರೇಯಸ್ ಹೇಳ್ದ ಹಾಗೆಯೇ ಮಾಸ್ಟರ್ಸ್ PU ಕಾಲೇಜ್ 12 ಇಯರ್ಸಿಂದ ನಂಬರ್ 1 ಆಗೇ ಇದೆ ಹಾಸನಿಗೆ. ಅದು ಅಷ್ಟು ಆ ಲೆವೆಲಿಗೆ ಬಂದಿದೆ ಅಂತಂದರೆ ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್. ಅವ್ರ ಎಫರ್ಟ್ಸ್ ಅಷ್ಟಿರುತ್ತೆ, ಜೊತೆಗೆ ಸ್ಟೂಡೆಂಟ್ಸ್ ಸಪೋರ್ಟ್ಸ್ ಕೂಡ ಅಷ್ಟೇ ಇರುತ್ತೆ. ಯಾವಾಗಲೂ ನೀವು ಬಿಲೀವ್ ಮಾಡಿ ನಿಮ್ಮ ಟೀಚರ್ಸ್ನ. ನಾನು ಮಾಡಿದ್ದು ಅಷ್ಟೇ, ನನ್ನ ಟೀಚರ್ಸ್ನ ಬಿಲೀವ್ ಮಾಡಿದ್ದಕ್ಕೆ ಇವತ್ತು ನಾನು ಈ ಪೊಸಿಷನಲ್ಲಿದ್ದೀನಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ನಾನು ದರ್ಶನ್. ನಾನು JEE ಅಡ್ವಾನ್ಸ್ ಪರೀಕ್ಷೆಯಲ್ಲಿ 3216 ರ್ಯಾಂಕನ್ನು ಪಡೆದಿದ್ದೇನೆ. ನಾನು ಈಗ IIT ಮದ್ರಾಸಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀನಿ. ಇದನ್ನು ನನ್ನ ಗೋಲ್ ಆಗಿ ನಾನು ನನ್ನ ಗೋಲ್ನ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೊಬೋದು. ನಾನು ಮಾಸ್ಟರ್ಸ್ ಕಾಲೇಜಿನಲ್ಲೇ ನಾನು ಫಸ್ಟ್ PUC ಮತ್ತು ಸೆಕೆಂಡ್ PUC ಓದಿ ಮುಗಿಸಿದ್ದೇನೆ. ಮಾಸ್ಟರ್ ಕಾಲೇಜಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಟೀಚರ್ಸ್ ಎಲ್ಲ ನನಗೆ ಚೆನ್ನಾಗಿ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಪಾಠ ಜೊತೆಗೆ ನಾನು ಡೌಟ್ಸ್ ಕೇಳಿದ್ರೆ ಡೌಟ್ಸನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎಲ್ಲ ಹೆಡ್ ಆಫ್ ಡಿಪಾರ್ಟ್ಮೆಂಟ್ಸ್ಗಳು ಅವ್ರು ನನಗೆ ನಾನು ಯಾವಾಗಲೂ ಬಂದಾಗ ನಂಗೆ ಕಾಫಿ ಬೇಕಂತ ಎಲ್ಲ ನೋಡ್ಬಿಟ್ಟು ಕೇಳ್ಬಿಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಕಾಲೇಜಿಗೆ ಬಂದಾಗ ಮನೆಯೊಳಗಡೆ ಬರೋ ಫೀಲಿಂಗನ್ನು ಅವರು ಕೊಟ್ಟಿದ್ದಾರೆ. ಮತ್ತು ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ನಾನಿಲ್ಲಿ ಬಯಾಲಜಿ ಲೆಕ್ಚರರ್ ಆಗಿ ಮತ್ತು ಬಯಾಲಜಿ ಡಿಪಾರ್ಟ್ಮೆಂಟ್ HOD ಆಗಿ, ಹಾಗೆ ನಮ್ಮ ಕಾಲೇಜಿನ ಮಾಸ್ಟರ್ಸ್ PU ಕಾಲೇಜ್ ಪ್ರಾಂಶುಪಾಲರಾಗಿ ನನಗೆ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನಮ್ಮ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ಈಗಾಗಲೇ ಹೇಳಿದಾಗೆ ಈ 2024 ಅಂದರೆ 2024-25ನೇ ಸಾಲಿನಲ್ಲಿ ಏನು ರಿಸಲ್ಟ್ ಬಂತು, ಆ ರಿಸಲ್ಟಲ್ಲಿ ಲಾಸ್ಟ್ ಇಯರ್ ರಿಸಲ್ಟ್ನಲ್ಲಿ ಬೋರ್ಡ್ ಎಕ್ಸಾಮಿಂದ ಹಿಡಿದು ಅಂದರೆ ಬೋರ್ಡ್ ಎಕ್ಸಾಮ್ನಲ್ಲಿ 600 ಮಾರ್ಕ್ಸ್ಗೆ 595 ಮಾರ್ಕ್ಸ್ಗಳನ್ನು ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಹರ್ಷಿತಾ ಅವರು ತೊಗೊಂಡಿದ್ದಾರೆ. ಅದು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಹೊರಗಡೆ ಅವರು ಬಂದಿದ್ದಾರೆ. ಅದೇ ಥರ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ, ಯಾಕಂದರೆ ಥಿಯರಿ ಮಾತ್ರ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ CET ಎಕ್ಸಾಮ್ ಇರ್ಬೋದು, ಮತ್ತು NEET ಎಕ್ಸಾಮ್ ಇರ್ಬೋದು, ಮತ್ತು JEE ಎಕ್ಸಾಮ್ ಇರ್ಬೋದು. ಆ ಮೂರರಲ್ಲೂ ಈ ವರ್ಷ ನಮಗೆ ಈ ವರ್ಷದ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಬೋರ್ಡ್ ಎಕ್ಸಾಮ್, CET, NEET, JEE ಈ 4ರಲ್ಲೂ ಪ್ರಥಮ ಸ್ಥಾನವನ್ನು ನಮ್ಮ ಮಾಸ್ಟರ್ಸ್ ಕಾಲೇಜು ಉಳಿಸ್ಕೊಂಡಿರೋದು ನಮ್ಮ ಕಾಲೇಜಿಗೆ ಹೆಮ್ಮೆ. ಮತ್ತು ಇದಕ್ಕೆ ನಮ್ಮ ಸಹಕರಿಸಿದ ನಮ್ಮ ಎಲ್ಲ ಉಪನ್ಯಾಸಕರು, ಏಕೆಂದರೆ ಈ ಕಾಲೇಜು ಅಂತ ಹೇಳುವಾಗ ಇಲ್ಲೇನು ಕೆಲಸ ಮಾಡ್ತಾರೆ ಆ ಲೆಕ್ಚರರ್ಸ್ ಮೇಲೇ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ನಮ್ಮ ಎಲ್ಲ ಲೆಕ್ಚರರ್ಸ್ ಎಲ್ಲರೂ ಬಹಳ ಸಪೋರ್ಟಿವ್ ಆಗಿ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಏನೆಲ್ಲ ಬೇಕೋ ಅದನ್ನು ಪ್ರೊವೈಡ್ ಮಾಡಿ ಈ ಒಂದು ರಿಸಲ್ಟ್ ತರೋದಕ್ಕೆ ಅವರು ಸಹಾಯ ಮಾಡಿರ್ತಾರೆ. ಮೊದಲನೇದಾಗಿ ನಾನು ಅವ್ರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಕಾಲೇಜಿನ ಮಕ್ಕಳು, ಯಾಕಂದರೆ ಲೆಕ್ಚರರ್ಸ್ ಜೊತೆಗೆ ಸ್ಟೂಡೆಂಟ್ಸು ಬಹಳಷ್ಟು ಒಳ್ಳೆ ಹುಡುಗರು ಬಹಳ ಒಳ್ಳೆ ಸ್ಕೋರ್ ಮಾಡುವಾಗ ನಮಗೆ ಖುಷಿ ಆಗುವಂಥ ವಿಚಾರ ಅಂತ ಹೇಳಿದ್ರೆ, IITಯಲ್ಲಿ ಈ ವರ್ಷ ನಮ್ಮ ದರ್ಶನ್ ಅವರು ಫಸ್ಟ್ ಟೈಮ್ ಮಡ್ರಾಸ್ IITಯಲ್ಲಿ ಸೀಟ್ ತೊಗೊಂಡಿದ್ದಾರೆ. ಅದು ಡಿಸೈನ್ ಇಂಜಿನಿಯರಿಂಗ್ ಆ ಬ್ರಾಂಚು ವೆರಿ ಇಂಪಾರ್ಟೆಂಟ್, ಒಳ್ಳೆ ಬ್ರಾಂಚಲ್ಲಿ ಅವರು ಮಡ್ರಾಸ್ IITಯಲ್ಲಿ ಅದು ಫಸ್ಟ್ ಟೈಮ್. ಯಾಕಂದರೆ ನಮ್ಮಲ್ಲಿ ಸೂರತ್ಕಲ್ಗೆ ಪ್ರತಿ ವರ್ಷ ಹೋಗ್ತಾಯಿದ್ರು NITಗೆ, ಅದರ IITವರೆಗೂ ನಮ್ಮ ಕಾಲೇಜಲ್ಲೂ ಹೋಗಿರಲಿಲ್ಲ ಇದುವರೆಗೂ. ಇದೇ ಫಸ್ಟ್ ಟೈಮ್ IITಗೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿನ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೇನೆ. ಹಾಗೆ ಅದಕ್ಕೆ ಸಹಕರಿಸಿದ ಅವರ ಪೇರೆಂಟ್ಸ್ಗಳಿಗೆ, ಯಾಕಂದರೆ ಪೋಷಕರ ಸಹಕಾರ ತುಂಬ ಇಂಪಾರ್ಟೆಂಟು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರು CITU ನೇತೃತ್ವದಲ್ಲಿ ತಹಸೀಲ್ದಾರ್ ಗ್ರೇಡ್ 2 ಅಶೋಕ್ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷೆ ಇಂದಿರಮ್ಮ ಮಾತನಾಡಿ, ಅಂಗನವಾಡಿಗಳಲ್ಲೇ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಬೇಕು. 3 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ನೇರವಾಗಿ ಶಾಲೆಗೆ ಸೇರಿಸಿಕೊಳ್ಳುತ್ತಿರುವುದರಿಂದ ಅಂಗನವಾಡಿ ಕೇಂದ್ರಗಳು ಬಾಗಿಲು ಮುಚ್ಚುವಂತಾಗಿದೆ ಎಂದರು. ಸರ್ಕಾರ ನರ್ಸರಿ, LKG, UKG ತೆರೆಯದೆ ಪೂರ್ವ ಪ್ರಾಥಮಿಕ ಶಾಲೆ ನಡೆಸಬೇಕೆಂದು ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೇವೆ. ಈ ವಿಚಾರವಾಗಿ ಕಳೆದ 23ರಂದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಿ ಯಶಸ್ಸು ಕಂಡಿದ್ದೇವೆ. ಅಂಗನವಾಡಿಗಳಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ NPS ಗ್ರಾಚ್ಯುಟಿ ಹಣ ಕೊಡದ ಕಾರಣ ಬರಿಗೈಯಲ್ಲಿ ಮನೆಗೆ ಹೋಗಿದ್ದಾರೆ. ಆದ್ದರಿಂದ ಸರ್ಕಾರ ಗ್ಯಾರಂಟಿಗಳನ್ನು ಕೈಬಿಟ್ಟು ಕಾರ್ಮಿಕರನ್ನ ಖಾಯಂಗೊಳಿಸಬೇಕೆಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷೆ ಕಾಮಾಕ್ಷಿ ರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಪದಾಧಿಕಾರಿಗಳಾದ ಸಾವಿತ್ರಿ, ನಾಗರತ್ನ, ಜಯಮ್ಮ, ಜಯಂತಿ, ಫೌಜಿಯಾ, ಗೌರಮ್ಮ ಪಾಲ್ಗೊಂಡಿದ್ದರು. HCN ನ್ಯೂಸ್, ಬೇಲೂರು. ದೇಶಾದ್ಯಂತ ಈ ದಿನ CITU ಸೆಂಟ್ರಲ್ ಟ್ರೇಡ್ ಯೂನಿಯನ್ CITU ಕಾರ್ಮಿಕ ಸಂಘಟನೆಗಳ ಹೋರಾಟಗಳನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಎಲ್ಲ ಸಂಘಟನೆಯ ಒಂದೊಂದು ಪಾರ್ಟ್ ಅಂದರೆ ಈಗ ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿ ಊಟ ಇವೆಲ್ಲವೂ ಸೇರಿದಂಥ ಹಲವು ಕಾರ್ಮಿಕ ಸಂಘಟನೆಗಳ ಒಟ್ಟುಗೂಡಿ
ಈ ದಿನ ನಾವು ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ತಹಶೀಲ್ದಾರರಿಗೆ ಕೊಟ್ಟಂಥ ಮನವಿನಲ್ಲಿ ಅಂಗನವಾಡಿಗಳಲ್ಲಿ LKG UKG ಅಂಗನವಾಡಿಗಳಲ್ಲೇ ನಡಿಬೇಕು. ಯಾಕೆಂದರೆ ಈಗ ಶಾಲೆಯಿಂದ 3 ವರ್ಷದಿಂದ ಇನ್ನೂ ಕಡಿಮೆ ವಯಸ್ಸಿನ ಮಕ್ಕಳನ್ನ ಸ್ಕೂಲಿಗೆ ತಗೋತಾ ಇದ್ದಾರೆ. ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಿದೆ ಅಂತ ಈಗ ಅಂಗನವಾಡಿಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮಲ್ಲಿ ಏನು ಇವಾಗ 5ರಿಂದ 3 ವರ್ಷದಿಂದ 6 ವರ್ಷದ ಮಗು ಇತ್ತು, ಅದು ಕಡ್ಡಾಯವಾಗಿ ಉಳ್ಕೋಬೇಕು. ಅದನ್ನು ನೀವು ಹೊಸ ಹೆಸರುಗಳನ್ನು ಇಟ್ಕೊಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಇನ್ನೊಂದು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಬರ್ತಾ ಇದ್ದೀರಾ. ಅದು ಯಾವುದೂ ಅಲ್ಲ. LKG UKG ಅಂದರೆ ಪೂರ್ವ ಪ್ರಾಥಮಿಕ ಪಾಠಶಾಲೆ ಅಂಗನವಾಡಿಗಳಲ್ಲಿ ನಡಿಬೇಕು ಅಂತ ನಮ್ಮ ಬೇಡಿಕೆ ಬಹಳ ವರ್ಷದಿಂದ ಇದೆ, ಇವತ್ತಿಗೂ ಇದೆ. ಇವತ್ತೂ ಅದನ್ನೇ ಕೊಟ್ಟಿರೋದು. ಅನಧಿಕೃತವಾಗಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವವರ ಬಗ್ಗೆ ಸರ್ಕಾರಕ್ಕೆ ದೂರು ಬಂದ ಹಿನ್ನೆಲೆ ಅದನ್ನು ನಾವು ಪರಿಶೀಲಿಸುತ್ತಿದ್ದೇವೆ ಅಷ್ಟೇ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ವಿರುದ್ಧ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದರು. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೇಮಾವತಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಬಿಪಿಎಲ್ ಕಾರ್ಡ್ ಮರುಪರಿಶೀಲನೆಗೆ ಸಿಎಂ ಸೂಚನೆ ನೀಡಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ತಮಿಳುನಾಡಿಗಿಂತ ನಮ್ಮ ರಾಜ್ಯದ ಪರಿಸ್ಥಿತಿ ಉತ್ತಮವಾಗಿದೆ ಎನಿಸುತ್ತೆ. ಆದರೆ ತಮಿಳುನಾಡಿನಲ್ಲಿ 40ರಿಂದ 45% ಮಾತ್ರ ಬಿಪಿಎಲ್ ಕಾರ್ಡ್ಗಳಿವೆ. ನಮ್ಮ ರಾಜ್ಯದಲ್ಲಿ 80ರಿಂದ 85%ನಷ್ಟು ಬಿಪಿಎಲ್ ಕಾರ್ಡುದಾರರಿದ್ದಾರೆ. 1000 ಎಕರೆ ತೆಂಗಿನ ಮರ ಇರುವವರಿಗೂ 1 ಎಕರೆ ಇರುವವರಿಗೂ ಬಿಪಿಎಲ್ ಕಾರ್ಡ್ ಇದೆ. ಇಬ್ಬರಿಗೂ ಅಕ್ಕಿ ಸಿಗುತ್ತೆ. ಒಬ್ಬ ಮಾರ್ತಾನೆ, ಒಬ್ಬ ಉಪಯೋಗಿಸ್ತಾನೆ. ಅನಧಿಕೃತವಾಗಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವವರ ಬಗ್ಗೆ ಸರ್ಕಾರಕ್ಕೆ ದೂರು ಬಂದ ಹಿನ್ನೆಲೆ ಅದನ್ನು ನಾವು ಪರಿಶೀಲಿಸುತ್ತಿದ್ದೇವೆ ಅಷ್ಟೇ. ಕರ್ನಾಟಕದಲ್ಲಿ 85% ಬಡವರಿದ್ರೆ ಎಲ್ಲರಿಗೂ ಕೊಡ್ತೇವೆ. ಕರ್ನಾಟಕದಲ್ಲಿ 80ರಿಂದ 85% ಬಡವರಿದ್ದಾರೆ ಎಂಬುದನ್ನು ನಾವು ನಂಬೋಕ್ಕಾಗಲ್ಲ ಎನ್ನುವುದು ಗೊತ್ತಿದೆ ಎಂದರು. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿ, ವಿರೋಧ ಪಕ್ಷದ ನಾಯಕನಾಗಬೇಕೆಂದ್ರೆ ಅದಕ್ಕೆ ಸಮರ್ಥನಾಗಬೇಕು ಎಂದೇನಿಲ್ಲ ಎಂದು ಲೇವಡಿ ಮಾಡಿದ್ರು. ನನಗೂ ಬಹಳ ಒಳ್ಳೆಯ ಸ್ನೇಹಿತರು, ನೋವಾಗುತ್ತೆ. ಆ ಸ್ಥಾನದಲ್ಲಿದ್ದು ಆ ಸ್ಥಾನದ ಗೌರವ ಹೆಚ್ಚಿಸಬೇಕೆಂದು ನಾನು ಬಯಸುತ್ತೇನೆ. ಏನು ಬರುತ್ತೆ ಅದನ್ನ ಮಾತನಾಡೋದ್ರಿಂದ ಗೌರವ ಹೆಚ್ಚುತ್ತದೆ ಅನ್ನೋದಿದ್ರೆ ಅದು ಅನಿವಾರ್ಯ ಎಂದು ಕುಟುಕಿದ್ರು. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರವಾಗಿ ಮಾತನಾಡಿ, ಬೆಂಗಳೂರು ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಇರೋದ್ರಿಂದ ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಂಗಳೂರು ಹೆಸರುವಾಸಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಇದ್ದಿದ್ದು ರಾಮನಗರ ಜಿಲ್ಲೆಯಾಯಿತು. ಬೆಂಗಳೂರು ಎಂದು ಮಾಡಿದರೆ ವ್ಯಾಲ್ಯೂ ಜಾಸ್ತಿ ಆಗುತ್ತಿತ್ತು, ನಮಗೆ ಸ್ಟೇಟಸ್ ಸಿಗುತ್ತಿತ್ತು. ಬೆಂಗಳೂರು ಎನ್ನುವುದಕ್ಕೂ ಹಾಸನ, ಮಂಡ್ಯ ಅನ್ನೋದು ವ್ಯತ್ಯಾಸ ಇದೆ. ಬೆಂಗಳೂರಿನಲ್ಲಿ ಬದುಕುವವರಿಗೂ ನಮಗೂ ನಿಮಗೂ ಒಂದೇನ. ಈ ಎಲ್ಲಾ ದೃಷ್ಟಿಯಿಂದ ಅದನ್ನ ಬೆಂಗಳೂರು ದಕ್ಷಿಣ ಎಂದು ಮಾಡಲು ಮುಂದಾಗಿದ್ದಾರೆ. ಮುಂದಕ್ಕೆ ಮುಖ್ಯಮಂತ್ರಿ ಆಗ್ತೇನೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಗಲುಗನಸು ಕಾಣುತ್ತಿದ್ದು, ಬೇಕಾದ್ರೆ ಮಂಡ್ಯದಲ್ಲೂ ಮನೆ ಮಾಡಿ ಅಲ್ಲಿಂದಲೇ ಡೆಲ್ಲಿಗೆ ಹೋಗಲಿ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದರು. HCN ನ್ಯೂಸ್ ಹಾಸನ್. ನಾವು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಶ್ರೀಮತಿ ಸಿದ್ದರಾಮಯ್ಯನವರು ಕಾನೂನುಬದ್ಧವಾಗಿ ನಮಗೆ ಬರಬೇಕಾದಂತ ಪ್ರಾಪರ್ಟಿನ ನಾವೇನು ನಮ್ಮ ಗಮನಕ್ಕೆ ಬರ್ದಲ್ಲೇ ತಗೊಂಡಿದ್ರಿ ಅದಕ್ಕೆ ಸರಿಸಮಾನವಾಗಿ ಕೊಡಿ ಅಂತ ಕೇಳಿದಾರೆ ಅಷ್ಟೇ. ನಾಯಕರು ಅಂತ ನಿಮ್ಗೆ ಒಪ್ಪಿಗೆ ಆದ್ರೆ ನಾನೇನು ಮಾತಾಡಲ್ಲ. ಸೊ ಅಲ್ಲ, ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರಾದ ತಕ್ಷಣ ಅದಕ್ಕೆ ಸಮರ್ಥರೆ ಆಗ್ಬೇಕು ಅಂತ ಏನಿಲ್ಲ. ಡೆಮಾಕ್ರಸಿನಲ್ಲಿ ಯಾರು ಬೇಕಾದ್ರೆ ಆಗ್ಬೋದು. ನನಗೂ ಬಹಳ ಒಳ್ಳೆ ಸ್ನೇಹಿತರು, ನನಗೆ ನೋವಾಗತ್ತೆ. ಆ ಸ್ಥಾನದಲ್ಲಿದ್ದು ಆ ಸ್ಥಾನದ ಗೌರವನ ಹೆಚ್ಚಿಸ್ಬೇಕು ಅಂತ ನಾನು ಬಯಸ್ತೀನಿ. ಏನ್ ಬರುತ್ತೆ ಅದ್ ಮಾತನಾಡೋದ್ರಿಂದ ನನಗದು ಗೌರವ ಹೆಚ್ಚುತ್ತೆ ಅಂತ ಅವ್ರು ಅನ್ಕೊಂಡಿದ್ರೆ ಅದು ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಬಟ್ ಬೆಂಗಳೂರು ದಕ್ಷಿಣ ತೊಗಲಕ್ ಸರ್ಕಾರಕ್ಕೂ ಅದಕ್ಕೂ ನೋಡ್ರಿ, DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಒಂದು ಬೆಂಗಳೂರು ಅನ್ನೋದಕ್ಕೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದೆ, ಅಂತಾರಾಷ್ಟ್ರೀಯ ಒಂದು ಮಟ್ಟಕ್ಕೆ ಅದು ಹೆಸರಿರ್ತಕ್ಕಂಥದ್ದು. ಸೊ ಬೆಂಗಳೂರು ಗ್ರಾಮಾಂತರ ಇದ್ದಂಥದ್ದನ್ನ ರಾಮನಗರ ಜಿಲ್ಲೆ ಆಯ್ತು, ಬೆಂಗಳೂರು ಗ್ರಾಮಾಂತರ ಒಂದಾಯ್ತು, ಬೆಂಗಳೂರು ಆಯ್ತು, ಇನ್ನೊಂದು ರಾಮನಗರ ಆಯ್ತು. ಇವರೇನು ನಾವು ಬೆಂಗಳೂರೊಳಗಿದ್ದೋ ನಮ್ಮನ್ನ ಆಗ ಬೆಂಗಳೂರು ನಾರ್ತು ಬೆಂಗಳೂರು ದಕ್ಷಿಣ ಅಂತ ಮಾಡ್ಬೋದಾಗಿತ್ತು, ಬೆಂಗಳೂರು ಅಂತ ಮಾಡ್ಬೋದಾಗಿತ್ತು. ನಮಗೆ ವ್ಯಾಲ್ಯೂ ಜಾಸ್ತಿ ಆಗೋದು, ಎಲ್ಲರೂ ಜನಕ್ಕೆ ಸ್ಟೇಟಸ್ ಸಿಗೋದು. ನಾವು ಬೆಂಗಳೂರು ಜಿಲ್ಲೆ ಅನ್ನೋದಕ್ಕೂ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಬೆಂಗಳೂರು ಬದುಕೋರ್ಗೂ ನಮಗೂ ನಿಮಗೂ ಒಂದೇನಾ? ಸೊ ನಾವು ಅಲ್ಲಿ ಮಾಡೋವಂಥ ವ್ಯವಹಾರಕ್ಕೂ ಸೊ ಅಲ್ಲಿ ಇಂಟರ್ನ್ಯಾಷನಲ್ ಸಿಗ್ತಕ್ಕಂಥ ಸ್ಟೇಟಸ್ಸು, ಸೊ ಒಂದು ಸಹಕಾರ ಎಲ್ಲಕ್ಕೂ ಆ ದೃಷ್ಟಿಯಿಂದ ಅವರು ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತ. ಪಾಪ ಕುಮಾರಸ್ವಾಮಿ ಅವರು ಆಲೇ ಅಗಲ್ ಕನ್ಸು ಕಾಣ್ತಾವ್ರೆ, ನಾನೇ ಮುಖ್ಯಮಂತ್ರಿ ಆಯ್ತೀನಿ ಮುಂದಕ್ಕೆ ಅಂತ. ಪಾಪ BJP ಅವ್ರನ್ನೆಲ್ಲ ಕಳಿಸ್ತಾರೋ ಗೊತ್ತಿಲ್ಲ. ಅವರು BJP ಅವರು ಪಾಪ ಹಗಲಿರು ರಾತ್ರಿ ಹೋರಾಟ ಮಾಡ್ತಾ ಇರೋರು ಅವ್ರವ್ರೆ. ಆಯ್ತು, ನಾವು ಕಂಟಿನ್ಯೂ ಆಯ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು,
ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ 705 ಅಂಕಗಳನ್ನ ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರವರು 685 ಅಂಕಗಳನ್ನ ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2 ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನ ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 7019276970. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟ್ಟಿಂಗ್, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಒಬ್ಬ ರಾಜಕಾರಣಿಯನ್ನ ಆಯ್ಕೆ ಮಾಡುವಾಗ ಕೇವಲ ಅವನ ಜಾತಿ ಅಥವಾ ಸಂಬಂಧಿಕ ಎಂದು ನೋಡಿ ಮತ ಚಲಾಯಿಸದೆ ಒಬ್ಬ ಉತ್ತಮ ಅಭ್ಯರ್ಥಿ ಯಾರೆಂಬುದನ್ನು ನೋಡಿ ಮತ ಚಲಾಯಿಸಬೇಕೆಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ 2024-25ನೇ ಸಾಲಿನ ಶಾಲಾ ಸಂಸತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ದೇಶದಲ್ಲಿ ಜಾತಿ ಎಂಬ ಭೂತ ಬೇರೂರಿದೆ. ಅದನ್ನ ಕಿತ್ತುಹಾಕುವ ಸಾಮರ್ಥ್ಯ ಕೇವಲ ಮತದಾರರಲ್ಲಿ ಇರುತ್ತೆ. ಆದ್ರಿಂದ ಜಾತಿ ನೋಡಿ ಮತ ಹಾಕುವುದು ಕೀಳರಿಮೆ ಎಂಬುದು ನಮ್ಮ ಭಾವನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ನಡೆಯುವ ಚುನಾವಣೆ ಹಾಗೂ ಮತದಾನ ಪ್ರಕ್ರಿಯೆಯು ಬಹಳ ಪ್ರಮುಖವಾಗಿದ್ದು, ಒಂದು ದೇಶದ ಆಡಳಿತಕ್ಕೆ ಉತ್ತಮ ನಾಯಕರನ್ನ ಜವಾಬ್ದಾರಿಯುತವಾಗಿ ಆಯ್ಕೆ ಮಾಡುವುದು ಪ್ರತಿಯೊಬ್ಬ ಮತದಾರನ ಕರ್ತವ್ಯವಾಗಿದೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ನ್ಯಾಯಯುತವಾದ ಮತದಾನ ಮಾಡುವುದು ಅವಶ್ಯಕ. ಕಳೆದ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿದ್ದು, ವಿದ್ಯಾವಂತರೇ ಮತದಾನದಿಂದ ಹೊರಗುಳಿಯುತ್ತಿರುವುದು ದುರದೃಷ್ಟಕರ ವಿಚಾರ ಎಂದರು. ಮಕ್ಕಳಲ್ಲಿ ಮತದಾನ ಹಾಗೂ ಚುನಾವಣೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಶಾಲೆಯಲ್ಲಿ ಚುನಾವಣೆ ನಡೆಸಿ ಅಭ್ಯರ್ಥಿಗಳನ್ನು ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಲಾಗಿದ್ದು, ವಿಜೇತರಾದ ಅಭ್ಯರ್ಥಿಗಳಿಗೆ ಶಾಲಾ ಸಂಸತ್ತು ರಚನೆ ಮಾಡಿ ಅಣಕು ಅಧಿವೇಶನವನ್ನು ಆಯೋಜಿಸಿ ಮಕ್ಕಳಲ್ಲಿ ಮತದಾನದ ಮಹತ್ವ ಹಾಗೂ ಚುನಾವಣೆಯ ಪ್ರಾಮುಖ್ಯತೆಯ ಕುರಿತು ಪ್ರಾಯೋಗಿಕವಾಗಿ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಮತದಾನ ಪ್ರಮುಖವಾಗಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸಲು ಜನಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತೆ.
ಈ ಚುನಾವಣೆ ಹಾಗೂ ಮತದಾನದ ಕುರಿತು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಅರಿವಿರಬೇಕಾದದ್ದು ಅಗತ್ಯವಾಗಿದೆ. ಈ ವಿಚಾರದಲ್ಲಿ ಜ್ಞಾನಸಾಗರ ಶಾಲೆಯು ಉತ್ತಮ ಕಾರ್ಯಕ್ರಮ ಆಯೋಜಿಸಿದೆ. ಈ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಚುನಾವಣೆ ಹಾಗೂ ಮತದಾನದ ಬಗ್ಗೆ ಉತ್ತಮ ಜ್ಞಾನ ಹೊಂದುವುದು ಅವಶ್ಯಕ ಎಂದರು. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಭಾರತಿ ನಾಗೇಶ್ ಮಾತನಾಡಿ, ಚುನಾವಣೆ ಮತ್ತು ಮತದಾನದ ಪ್ರಾಮುಖ್ಯತೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶಾಲಾ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಡೀನ್ ಡಾ ಸುಜಾ ಫಿಲಿಪ್, ಆಡಳಿತಾಧಿಕಾರಿ ಫಿಲಿಪ್, ಸಂಸ್ಥೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಆಗುತ್ತಾ? ನಾವೆಲ್ಲ ಓದೋದೆಲ್ಲ ಕನ್ನಡ ಮೀಡಿಯಂ, ಹಾಗಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ನಿಮ್ಮ ಶಾಲೆಯ ಶಿಕ್ಷಕರು ಎಲ್ಲ ಇಂಗ್ಲೀಷಲ್ಲಿ ಮಾತಾಡುವಾಗ ನನಗೆ ಭಯ ಆಯಿತು, ಇದು ಕನ್ನಡ ಮಾತಾಡೋಕ್ಕಾಗುತ್ತಾ ಇಲ್ವೋ ಅಂತ. ಹಾಗಾಗಿ ಇವತ್ತು ದಿನ ನನ್ನ ಈ ಶಾಲೆಯ ಸಂಸ್ಥಾಪಕರು ಹಾಗೂ ಏನಕ್ಕೆ ಸನ್ಮಾನ ಅಂತಕ್ಕಂಥ ನನಗೆ ನಾನು ಕ್ವಶನ್ ಮಾಡ್ಕೊಂಡು ಆ ರೀತಿಯಾಗಿದೆ. ನನಗೆ ಕೆಲವು ಬಂದಾಗ ನಾನು 3 ವರ್ಷ ಟೀಚಿಂಗ್ ಮಾಡಿದ್ದೆ, ಹೈಸ್ಕೂಲ್ ಹುಡುಗರಿಗೆ ಪಾಠ ಮಾಡ್ತಾ ಇದ್ದೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿದ್ದು, ಈ ಹಿನ್ನೆಲೆ ಶೀಘ್ರದಲ್ಲಿಯೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದೆಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪೂಣಚ್ಚ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಸತತ ಹೋರಾಟದ ಫಲವಾಗಿ ರೈತ ವಿರೋಧಿ 3 ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಆದರೆ ಈವರೆಗೆ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಿರುವುದಿಲ್ಲ. ಈ ಹೋರಾಟದಲ್ಲಿ ಮೃತಪಟ್ಟ 750 ರೈತರಿಗೆ ಪರಿಹಾರ ನೀಡೋದಾಗಿ ಕೇಂದ್ರ ಭರವಸೆ ನೀಡಿತ್ತು. ಆದರೆ ಇದುವರೆಗೂ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. 3 ಮಸೂದೆ ಕಾಯ್ದೆಯನ್ನ ವಾಪಸ್ ಪಡೆದು ಜನಪರ ಆಡಳಿತ ಕೊಡೋದಾಗಿ ಹೇಳಿ ಬಂದಂತಹ ಕಾಂಗ್ರೆಸ್ ಸರ್ಕಾರದ ಆಡಳಿತ ನಡೆಸಿ 1 ವರ್ಷವಾಗಿದೆ. ಈಗ 5 ಗ್ಯಾರಂಟಿಗಳನ್ನು ಮಾತ್ರ ಕೊಡುವ ಕರ್ತವ್ಯ ಎಂದುಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಕೇವಲ ಭರವಸೆಗಳನ್ನ ನೀಡಿ ರೈತರಿಗೆ ವಂಚನೆ ಮಾಡಿದೆ. ಕೊಬ್ಬರಿಗೆ ರೈತರಿಗೆ ಬೇಡಿಕೆಯಷ್ಟು ಬೆಂಬಲ ಬೆಲೆ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಬರ ಪರಿಹಾರ ನೀಡುವಲ್ಲಿ ಕೂಡ ಸರ್ಕಾರಗಳು ವಿಫಲವಾಗಿದ್ದು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ತೋರಿವೆ ಎಂದರು. ಸೋಲಾರ್ ಹಾಕಿಸಿ ಸಾಲ ಕೊಡೋದಾಗಿ ಹೇಳಿದ್ದು ಸಲಕರಣೆ ವೆಚ್ಚ ರೈತರೇ ಭರಿಸಬೇಕು. ಇನ್ನು ಬರದಿಂದ ರೈತರು ತತ್ತರಿಸಿ ಹೋಗಿದ್ರೂ ಬರ ಪರಿಹಾರ ಇದುವರೆಗೂ ಕೊಟ್ಟಿಲ್ಲ. ಕೇಂದ್ರವು ಕೂಡ ವಂಚನೆ ಮಾಡಿದೆ ಎಂದು ದೂರಿದರು. ಫಸಲು ಪಹಣಿ, ಪೋಡಿ ದುರಸ್ತಿ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕೂಡ ಹೆಚ್ಚಿಸಿದ್ದು, ಈಗ ಜುಲೈ 15ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗಲಿದೆ. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ದಿನ ಸರ್ಕಾರದ ನಿಲುವುಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಹಿರಿಸಾವೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ವಾಜಿದ್, ತಾಲೂಕು ಅಧ್ಯಕ್ಷ ಶಾಂತರಾಜ್ ಅರಸ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ರಾಜ್ಯದಲ್ಲಿ ರೈತ ವಿರೋಧಿಯಾದಂಥ 3 ಕಾನೂನುಗಳನ್ನು ತಂದರು. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದರು. ಜನಪರವಾದಂಥ ಯಾವುದೇ ಕೆಲಸಗಳಿಗೆ ಒತ್ತು ಕೊಡದೇ ಅಧಿಕಾರದ ದುರ್ಬಳಕೆ ಮಾಡಿಕೊಂಡಂಥ BJP ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ವಿರೋಧ ಪಕ್ಷವಾಗಿ ನಿಂತಿದೆ. ಈ 3 ಕಾನೂನುಗಳನ್ನು APMC ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಗೋಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆ, ಈ ಕಾಯ್ದೆಯನ್ನು ವಾಪಸ್ ತಗೋತೀವಿ, ಜನಪರವಾದಂಥ ಆಡಳಿತ ಕೊಡ್ತೀವಿ ಅಂಥೇಳಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ 1 ವರ್ಷ ದಾಟ್ತು. ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 3 ಮಸೂದೆಗಳನ್ನು ವಾಪಸ್ ತಗೋತೀವಿ ಅಂಥೇಳಿ ನಮ್ಮ ಪ್ರತಿಭಟನೆಯಲ್ಲಿ ಕೂತರು, ಮಾತು ಕೊಟ್ಟರು, ಜೊತೆಗೆ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದರು. ಸಕಲೇಶಪುರ ತಾಲೂಕಿನ ಕುರಬತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶುಕ್ರವಾರ ಸಂತೆ ಸಿದ್ದಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 1998-99ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಾಗೂ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಂಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು.
25 ವರ್ಷಗಳ ಹಿಂದೆ ಓದಿದ ಶಾಲೆಯಲ್ಲಿ ಈ ರೀತಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ತಮಗೆ ವಿದ್ಯೆ ಕಲಿಸಿ ನಿವೃತ್ತಿ ಜೀವನ ನಡೆಸುತ್ತಿದ್ದ ಶಿಕ್ಷಕರನ್ನು ಸಂಪರ್ಕಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಜೊತೆಗೆ ತಾವು ಕಲಿತ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಎಲ್ಲ ಹಳೆ ಸ್ನೇಹಿತರು ಸ್ವಂತ ಖರ್ಚಿನ ಹಣ ಕೂಡಿಸಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಂಚಿದ್ರು. ಗುರುವಂದನಾ ಕಾರ್ಯಕ್ರಮಕ್ಕೆ ತಮ್ಮ ಶಿಷ್ಯ ವೃಂದರ ಒತ್ತಾಯದ ಮೇರೆಗೆ ಬಂದ ಟಿಎನ್ ಶಿವಕುಮಾರ್ ತಮ್ಮ ಹಳೆ ವಿದ್ಯಾರ್ಥಿಗಳ ಜೊತೆ ಮಾತನಾಡುತ್ತಾ, ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ನೀವು ಎಸ್ಎಸ್ಎಲ್ಸಿ ನಂತರ ಉನ್ನತ ವ್ಯಾಸಂಗ ಮಾಡಿ ಜೀವನೋಪಾಯಕ್ಕೆ ಯಾವುದೇ ವೃತ್ತಿರಂಗವನ್ನ ಜೀವನೋಪಾಯಕ್ಕೆ ಆಯ್ಕೆ ಮಾಡಿಕೊಂಡಿದ್ರೂ ಅದರಲ್ಲಿ ಸಮಾಜಕ್ಕೆ ಉಪಯೋಗವಾಗುವಂತಹ ರೀತಿ ಬದುಕಿದ್ರೆ ಸಾರ್ಥಕ ಎಂದು ಹೇಳುತ್ತಿದ್ದೆ. ಆ ನಿಟ್ಟಿನಲ್ಲಿ ಈ ಹಳೆ ವಿದ್ಯಾರ್ಥಿಗಳು ಬದುಕುತ್ತಿದ್ದಾರೆ. ನನ್ನ ನಿವೃತ್ತಿ ಜೀವನದ 20 ವರ್ಷಗಳು ಕಳೆದರೂ ಕೂಡ ಇವರ ಸಂಪರ್ಕವಿರುವುದು ಹಾಗೂ ಆಗ ತೋರುತ್ತಿದ್ದ ಗೌರವ ಈಗಲೂ ಉಳಿಸಿಕೊಂಡು ಬಂದಿರುವುದು ಖುಷಿಯ ಜೊತೆಗೆ ನನ್ನ ವೃತ್ತಿಯ ಬಗ್ಗೆ ಹೆಮ್ಮೆ ಪಡುವಂತಾಗಿದೆ. ಇವರ ಸಮಾಜಮುಖಿ ಕೆಲಸಗಳ ಮೂಲಕ ಸಮಾಜಕ್ಕೆ ಉದಾಹರಣೆಯಾಗಲಿ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ತಮ್ಮ ಶಿಕ್ಷಕರ ಜೊತೆ ತಮ್ಮ ಓದಿನ ದಿನಗಳ ಬಗ್ಗೆ ನೆನೆಯುತ್ತಾ ತಾವು ಶಾಲೆಯಲ್ಲಿ ತುಂಟಾಟ ಮಾಡಿ ಶಿಕ್ಷಕರಿಂದ ಏಟು ತಿಂದ ಸನ್ನಿವೇಶಗಳನ್ನು ಶಿಕ್ಷಕರೊಂದಿಗೆ ಹಂಚಿಕೊಂಡರು. ನಂತರ ಗುರುಗಳಾದ ಟಿಎನ್ ಶಿವಕುಮಾರ್, ವೈಬಿ ನಂಜಪ್ಪ, ಜಯಶ್ರೀ, ಎಂಪಿ ಸದಾಶಿವಪ್ಪ, ಬಿಎನ್ ತ್ಯಾಗರಾಜ್, ಎಚ್ಕೆ ವೆಂಕಟೇಶ್, ಸಹಾಯಕರಾದ ಜಗದೀಶ್ ಹಾಗೂ ನಾಗರಾಜ್ ಅವರನ್ನ ಹಿರಿಯ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಚಂದನ್, ಬಿಟಿ ಕಿರಣ್, ಅವಿನಾಶ್, ಸಂತೋಷ್, ಪುರುಷೋತ್ತಮ್, ರಾಘವೇಂದ್ರ, ಭರತ್, ಜಯಪ್ರಕಾಶ್, ಹರೀಶ್, ಸುಜಿತ್, ಅಶ್ವಿನ್, ರವಿ, ಯಶೋಧರ್, ಅಶ್ವಿನಿ, ರಶ್ಮಿ, ಸತೀಶ್ ಸೇರಿದಂತೆ ಸಿದ್ದಗಂಗಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನೀವು ಯಾವುದಾದ್ರೂ ಕ್ಷೇತ್ರದಲ್ಲಿರಿ, SSLC ಪಾಸ್ ಮಾಡಿ ಮುಂದೆ ಹೋಗಿ, ಏನೋ ಅನಿವಾರ್ಯ ಕಾರಣಗಳಿಂದ ಪಾಸ್ ಆಗದೆ ಹೋಗ್ಬೋದು, ಆದರೆ ನೀವು ಯಾವ ವೃತ್ತಿಯನ್ನು ಜೀವನವನ್ನು ಆರಿಸ್ಕೊಳ್ತೀರಿ ಅದರಲ್ಲಿ ಸಮಾಜಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ಬದುಕಿದ್ರೆ ಅದು ಸಾರ್ಥಕ ಅಂತ ಹೇಳಿದ್ವಿ. ಅಂಥ ಶಿಕ್ಷಕ ವಿದ್ಯಾರ್ಥಿ ವೃಂದವನ್ನು ನಾವಿವತ್ತು ನಮ್ಮ ಜೊತೆಯಲ್ಲಿ ನೋಡ್ತಾ ಇದ್ದೀವಿ. ಬಹಳಷ್ಟು ಜನ ನನ್ನ ಸಂಪರ್ಕದಲ್ಲಿದ್ದಾರೆ, ಡಾಕ್ಟ್ರುಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ, ಶಿಕ್ಷಕರಾಗಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಡೆಂಗ್ಯೂ ರೋಗ ವ್ಯಾಪಕವಾಗಿ ತೀವ್ರ ಸ್ವರೂಪದಲ್ಲಿ ಹರಡುತ್ತಿದ್ದು, ಇದರ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿ ರೋಗ ಹರಡದಂತೆ ಸ್ವಚ್ಛತೆ ಕಾಪಾಡುವ ಮುಖೇನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಸಿ ವಿಜಯ್ ಕರೆ ನೀಡಿದರು. ಅವರು ಬಾಗೇವಾಳು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಡೆಂಗ್ಯೂ ರೋಗ ನಿವಾರಣಾ ಸಭೆಯಲ್ಲಿ ಮಾತನಾಡುತ್ತಾ, ಈ ರೋಗವು ನಿಂತ ನೀರಲ್ಲಿ ಉತ್ಪತ್ತಿಯಾಗುವ ಈಡಿಸ್ ಎಂಬ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತಿದ್ದು, ಗ್ರಾಮಸ್ಥರು ತಮ್ಮ ತಮ್ಮ ಗ್ರಾಮ ಹಾಗೂ ಮನೆಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದರು. ಚರಂಡಿ ಟೈರ್, ಓಡದ ಬಾಟಲ್, ತೆಂಗಿನ ಚಿಪ್ಪುಗಳಲ್ಲಿ ನೀರು ನಿಲ್ಲದಂತೆ ಜಾಗೃತಿ ವಹಿಸುವಂತೆ ತಿಳಿಸಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಹಾಗೂ ಚಿಕಿತ್ಸೆಯನ್ನು ಕುರಿತು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪದ್ಮಮ್ಮ ಶ್ರೀನಿವಾಸ್ ಮಾತನಾಡಿ, ನಮ್ಮ ಮನೆ ಹಾಗೂ ಗ್ರಾಮ ಸ್ವಚ್ಛತೆ ನಮ್ಮ ಹೊಣೆ. ಆದ್ದರಿಂದ ಪ್ರತಿಯೋರ್ವರು ಈ ಡೆಂಗ್ಯೂ ರೋಗದ ಬಗ್ಗೆ ಉದಾಸೀನ ಮಾಡದೆ ಜಾಗೃತರಾಗಬೇಕು ಎಂದರು. ಹಾಗೆಯೇ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಸಾರ್ವಜನಿಕ ಚರಂಡಿ ಹಾಗೂ ಜನಸಂದಣಿ ಇರುವ ಹಾಗೂ ಸರ್ಕಾರಿ ಕಟ್ಟಡಗಳ ಬಳಿ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಮತ್ತು ಔಷಧಿ ಸಿಂಪಡಿಸುವಂತೆ ಕ್ರಮ ಕೈಗೊಳ್ಳಲು ಸಿಬ್ಬಂದಿಗಳಿಗೆ ತಿಳಿಸಿದರು. ಕಳೆದ 3-4 ದಿನಗಳಿಂದ ಈ ರೋಗದ ಬಗ್ಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲೂ ಅರಿವು ಕಾರ್ಯಕ್ರಮ ಆಯೋಜಿಸಿ ಪಂಚಾಯಿತಿ ಕೇಂದ್ರ ಸ್ಥಾನ ಬಾಗೇವಾಳು ಗ್ರಾಮದಲ್ಲಿ ಈ ಜಾಗೃತಿ ಸಭೆ ಆಯೋಜಿಸಲಾಗಿತ್ತು. ನಂತರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಕಾರ್ಯದರ್ಶಿಗಳು, ಲೆಕ್ಕ ಸಹಾಯಕರು ಇನ್ನಿತರೆ ಸಿಬ್ಬಂದಿಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖೇನ ಡೆಂಗ್ಯೂ ರೋಗ ನಿಯಂತ್ರಣ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. HCN ನ್ಯೂಸ್, ಹೊಳೆನರಸೀಪುರ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛತೆಯಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಹಾಗೂ ಅಗಲವಾಗಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು: ಇದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ, ಮಾಂಸಖಂಡ
ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ಹೊಸತಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗದ ಚಿಕಿತ್ಸೆ ಏನು ಅಂದರೆ ನಿರ್ದಿಷ್ಟವಾದ ಔಷಧ ಅಥವಾ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗೆ ಅನುಸಾರವಾಗಿ ವೈದ್ಯರಿಂದ ಈಗ ಸಂಕ್ಷಿಪ್ತ ಸುದ್ದಿಗಳು. ಬೇಲೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಈ ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಗ್ರಾಮದ ಮೋಹನ್ ರಾಜ್ ಅರಸ್, ಶಿವಕುಮಾರ್, ಅನಿಲ್ ಕುಮಾರ್, ಕೃಷ್ಣರಾಜ್, ಪ್ರಸನ್ನ, ದಿವಾಕರ್, ಹರೀಶ್, ಲೋಕೇಶ್ ರಾಜ್, ಪುನೀತ್, ಯಲ್ಲರಾಜು, ಸಚಿನ್, ಅರುಣ್, ಕಿರಣ್ ಕುಮಾರ್, ಶಿವರಾಜ್, ಲೋಕೇಶ್ ರಾಜ್, ಸತೀಶ್ ರಾಜ್, ಲಕ್ಷ್ಮಣ್ ರಾಜ್, ನಟರಾಜ್, ಯೋಗೇಶ್ ರಾಜ್ ಅರಸ್ ಎಂಬುವರನ್ನ ಬಂಧಿಸಿದ್ದಾರೆ. ಜೂಜಾಟಕ್ಕೆ ಪಣವಾಗಿಟ್ಟಿದ್ದ 1,07,090 ರೂಪಾಯಿ ವಶಕ್ಕೆ ಪಡೆದಿದ್ದು ಬೇಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಕೊರತೆ ಇಲ್ಲ. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆ ಶೀಘ್ರ ಭರ್ತಿ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭರವಸೆ. ಬೇಲೂರು ತಾಲೂಕು ಅರೇಹಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಸದ್ದು. ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಬೆಂಗಳೂರಿನ ಗ್ರೇಡ್ 1 ಕಾರ್ಯದರ್ಶಿ ಮನೆ ಮೇಲೆ ರೇಡ್. ಸಕಲೇಶಪುರ ಭಾಗದಲ್ಲಿ ಮುಂದುವರೆದಿರುವ ಕಾಡಾನೆ ಹಾವಳಿ. ಹೊಸಳ್ಳಿ ಸುಧಾಕರ್ ಅವರ ಕಾಫಿ ಹಾಗೂ ಏಲಕ್ಕಿ ತೋಟಕ್ಕೆ ಕಾಡಾನೆಗಳ ಲಗ್ಗೆ. ತಮ್ಮ ಪ್ರಾಣ ಮತ್ತು ಬೆಳೆದ ಬೆಳೆ ಉಳಿಸಿಕೊಳ್ಳುವ ಆತಂಕದಲ್ಲಿ ಬೆಳೆಗಾರರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.